ಸಿಕ್ಕಾಬಟ್ಟೆ ಕ್ರೌಡು, ಹೆವಿ ಕ್ರೌಡ್ ಇದೆ ಗಿರೀಶ್ ಹೋಟೆಲ್ ಅಂತ ಕೊಳ್ಳೇಗಾಲದಲ್ಲಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಗಿರೀಶ್ ಹೋಟೆಲ್ ಅಂತ ಕೊಳ್ಳೇಗಾಲದಲ್ಲೇ ಹೊಸ ಬಸ್ ಸ್ಟ್ಯಾಂಡ್ ಇದೆ. ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಈ ಒಂದು ಹೋಟೆಲ್ ಇದೆ. ಒಟ್ಟು 8 ಥರ ಐಟಮ್ ಸಿಗುತ್ತಂತೆ. ಚಿತ್ರಾನ್ನ, ರೈಸ್ ಬಾತು, ಪುಳಿಯೋಗರೆ, ಉಪ್ಪಿಟ್ಟು, ಇಡ್ಲಿ, ತುಂಬ ಐಟಮ್ ಇದೆ. ಸೊ ಒಟ್ಟು 8 ಥರ ಐಟಮ್ ಸಿಗುತ್ತಂತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ, ಅದರಲ್ಲೂ ಈ ರಶಲ್ಲಿ ಕೊಡಿಸ್ತೀನಿ, ಬನ್ನಿ. ಅರ್ಧ ತಿಂದಿರಾ? ಅರ್ಧ ಕೊಡ್ಲಾ? ಹಾಂ ಚಿತ್ತವ್ರಿ ಸರ್, ಇಡ್ಲಿ ಎತ್ಕೊಂಬಾರ ಸರ್. ಇಡ್ಲಿ ತೊಗೊಂಬರ್ತಾ ಇದ್ದಾರೆ, ಬಂದ್ಬಿಡ್ತಾರೆ. ಇಡ್ಲಿ ತೊಗೊಂಬಂದ್ಬಿಡ್ತಾರೆ. ಅಣ್ಣ ಅಣ್ಣ ಇಡ್ಲಿ ಬೇಡ ತಗೊಳ್ಳಿ ಅಣ್ಣ, ನಿಮಗೆ ಏನು ಬಾತ್ ಕೊಡ್ಲಾ? ಬಾತ್ ಹಾಕ್ಲಣ್ಣ? ಅರ್ಧ ಬಾತ್ ಹಾಕ್ಲಾ? ಸರಿ ತಿಂತಾರೆ. ಹಾಕ್ಕೊಡ್ತೀನಿ ಸರ್. ಸರಿ ಸರ್, ಬರ್ತಾ ಇದ್ದು 2 ನಿಮಿಷ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಗಿರೀಶ್ ಅಂತ. ಗಿರೀಶ್ ಅವರು ಹೋಟೆಲ್ ಗಿರೀಶ್ ಅಂತಾನೆ ಸರ್ ಹೆಸರು. ಅದೇ ಹೆಸರು ಬಂದ್ಬಿಡ್ತು. ಹೌದಾ? ಹೋಟೆಲ್ ಗಿರೀಶ್ ಅಂತಾನೆ ಹೆಸರು. ಬೋರ್ಡ್ ಎಲ್ಲೂ ಹಾಕ್ಸಿಲ್ಲ. ಬೋರ್ಡ್ ಹಾಕ್ಸ್ಬೇಕು, ಮುಂದಕ್ಕೆ ಹಾಕ್ಸ್ಬೇಕು ಸರ್. ಮುಂದಕ್ಕೆ ಹಾಕ್ಸ್ಬೇಕು. ಅದೇ ಕಂಟಿನ್ಯೂ ಬಂದ್ಬಿಡ್ತು ನಮಗೆ. ಹೋಟೆಲ್ ಗಿರೀಶ್ ಅಂತಾನೆ ಬಂದ್ಬಿಡ್ತು. ನಿಮ್ಮ ಹೆಸರಲ್ಲೇ ಕಂಟಿನ್ಯೂ ಆಗೋ ಹೆಸರು ಅದು. ಓಕೆ. ಅದೆಲ್ಲ ಮಾರ್ಕೆಟ್ ಅದೇ ಹೋಟೆಲ್ ಗಿರೀಶ್ ಅಂತಾನೆ ಆಗ್ಬಿಟ್ಟಿದೆ ಅದೆಲ್ಲ. ಓಕೆ. ಹಾಂ ಸರ್. ಓಕೆ ಸರ್, ಮತ್ತೆ ಎಷ್ಟು ವರ್ಷದಿಂದ ಶುರುವಾಗಿದೆ? ಸರ್ ಒಂದು 15 ವರ್ಷದಿಂದ ಶುರುವಾಗಿದೆ ಸರ್. 15 ವರ್ಷದಿಂದ ಶುರುವಾಗಿದೆ ಇದೇ ಪ್ಲೇಸಲ್ಲಿ ಸರ್. ಮೊದಲು ಅಲ್ಲಿ ತಳ್ಳಗಾಡಿ ಮಾಡಿಕೊಂಡಿದ್ದೆ. ಇದೇ ಗಾಡಿ ಅದೇ ಗಾಡಿಲಿ ಮತ್ತೆ ಅದೇ ಗಾಡಿ ಅಂಗಡಿ ಒಳಗೆ ಮಾಡಿಕೊಂಡಿದ್ದೆ. ಅದೊಂದು ಲಕ್ಕು ಅಂತ ನಾವು ಅದನ್ನ ಬೇರೆ ಮಾಡ್ಕೊಂಡಿಲ್ಲ. ಬೇರೆ ಏನು ಮಾಡ್ಕೊಳ್ಳಿಲ್ಲ. ಅದು ಗಾಡಿನ ಅಂಗಡಿ ಒಳಗೆ ಮಾಡ್ಕೊಂಡು ನಾವು ಮಾಡ್ತಾ ಇದ್ವಿ. ಸೂಪರ್ ಸರ್. ಏನೇನೆಲ್ಲ ಸಿಗುತ್ತೆ ಸರ್? ಈಗ ನಮ್ಮದು ಇಡ್ಲಿ ಇದೆ. ಇಡ್ಲಿ, ಸಾಗೋಬಾತು, ಉಪ್ಮಾ, ಪೊಂಗಲ್, ಪುಳಿಯೋಗರೆ, ಚಿತ್ರಾನ್ನ, ಬಾತು, ಬೋಂಡ. ಒಟ್ಟು ಎಷ್ಟು ಐಟಮ್ ಇದೆ ಸರ್? ಸರ್ ಒಟ್ಟು 8 ಐಟಮ್ ಇದೆ ಸರ್. 8 ಐಟಮ್ ಇದೆ ಸರ್. ಸೂಪರ್ ಸರ್. ಅಷ್ಟು ಐಟಮ್ ಪ್ರತಿದಿನ ಇರುತ್ತೆ ಸರ್? ಪ್ರತಿದಿನ ಇರುತ್ತೆ ಸರ್. ಹೌದಾ? ಹೌದು ಸರ್. ನಮ್ಮದು 7 ರಿಂದ 11 ಕ್ಲೋಸ್ ಸರ್. 7 ರಿಂದ 11 ಅಷ್ಟೇ ಕ್ಲೋಸ್ ಸರ್. ಓಕೆ. ಮತ್ತೆ ಮಧ್ಯಾಹ್ನ ಕ್ಲೋಸ್ ಆಗ್ಬಿಡ್ತದೆ. ಪುನಃ ಸಾಯಂಕಾಲ ಮಾಡಬೇಕು ಅಂತ ಸರ್, ಸ್ವಲ್ಪ ಆಲ್ಟ್ರೇಷನ್ ಇದೆ, ಮಾಡಬೇಕು. ಓಕೆ. ಮತ್ತೆ ಮನೆಯಿಂದ ಮಾಡಿ ಎಲ್ಲ ಮನೇಲಿ ಪ್ರಿಪೇರ್ ಸರ್. ಮನೇಲಿ ಹೆಂಗ್ ಸರ್ ಮಾಡ್ತಾರೆ. ಅವ್ರು ಮಾಡಿದಲ್ಲೇ ಹುಡುಗನ್ನ ಸಪ್ಲೈ ಮಾಡ್ತಾ ಇರ್ತಾನೆ ಹುಡುಗ. ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸ್ ಬೆಳಿಗ್ಗೆ 7 ರಿಂದ ಸ್ಟಾರ್ಟ್ ಆಯಿತು. 11 ಕ್ಲೋಸ್. 7 ರಿಂದ 11 ಕ್ಲೋಸ್ ಸರ್. ಮತ್ತೆ ಹೋಟೆಲ್ ಗಿರೀಶಿಗೆ ಬರಬೇಕು ಅಂದರೆ ಹೋಟೆಲ್ ಯಾವ ಏರಿಯಾ ಮತ್ತೆ ನಿಯರ್ ಬೈ ಏನಿದೆ ಸರ್? ನಿಯರ್ ಬೈ ಅಂದರೆ ನಮ್ಮ ಇದು ಗಣಪತಿ ದೇವಸ್ಥಾನ ಪಕ್ಕದ್ದು ಹೊಸ ಬಸ್ ಸ್ಟ್ಯಾಂಡ್. ಪ್ರೈಸಸ್ ಏನಿದೆ ಸರ್? ಸರ್ ಪ್ರೈಸ್ ಒಂದು ಪ್ಲೇಟ್ 35 ರೂಪಾಯಿ ಸರ್. 35 ಹಾಫ್ 20 ರೂಪಾಯಿ ಸರ್. 4 ಇಡ್ಲಿ 25 ರೂಪಾಯಿ. ಓಕೆ. 2 ಬೋಂಡ 5 ರೂಪಾಯಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಯ್ಯೋ ಪೊಂಗಲಿ
ಪೊಂಗಲಲ್ಲು ಚಟ್ನಿ ಅದಕ್ಕೂ ಬೇಡ ಬೇಡ ಅದು ಮಕ್ಕಳಿಗೆ ನಾವು ಇಲ್ಲೊಂದು ಬಾಟು ಸೈಡಿಗೆ ಚಟ್ನಿ ಹಾಕ್ಬಿಟ್ರೆ ನಾವು ತಿನ್ನೋದಿಲ್ಲ ತಿನ್ನೋದಿಲ್ಲ. ಬೋಡ ಗಿರೀಶ್ ಹೋಟೆಲಲ್ಲಿ ತುಂಬ ಐಟಮ್ ಇದೆ. ತೊಗೊಳ್ಬೇಕು ಅಂದಾಗ ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಏನು ತೊಗೊಳೋದು ಏನು ಬಿಡೋದು ಅಂತ. ಜೊತೆಗೆ ಕಾಂಬೋ ಥರನೂ ಸಿಕ್ಬಿಡುತ್ತೆ, ಇದೊಂದು ಅರ್ಧ ಅದೊಂದು ಅರ್ಧನೂ ತೊಗೋಬೋದು. ಇವಾಗ ರೈಸ್ ಬಾತು, ಉಪ್ಪಿಟ್ಟು, ರೈಸ್ ಬಾತು, ಚಿತ್ರಾನ್ನ, ಇಡ್ಲಿ ಚಿತ್ರಾನ್ನ, ಈ ಥರ ಏನು ಬೇಕಾದ್ರೂ ಕಾಂಬಿನೇಷನ್ ಆಗಿ ತೊಗೋಬೋದು. ಬಟ್ ನಾವು ಆ ರೀತಿ ಕಾಂಬಿನೇಷನ್ ಆಗಿ ಏನು ತೊಗೊಳ್ಳಿಲ್ಲ, ನಾವು ಡೈರೆಕ್ಟಾಗಿ ಪೊಂಗಲ್ ತೊಗೊಂಬಿಟ್ಟು. ಸೊ ಪೊಂಗಲ್ ಅಂತೂ ಅತ್ಯದ್ಭುತವಾಗಿದೆ, ಯಾಕಂದರೆ ಖಾರ ಪೊಂಗಲ್ ಸಿಗೋಂಥದ್ದು ತೀರಾ ಕಮ್ಮಿ ಕಡೆ, ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ಬಿಸಿ ಬಿಸಿಯಾಗಿರುವಂಥ ಪೊಂಗಲ್ಲು ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ. ಮೊಸರು ಬಜ್ಜಿ ಇದ್ದಿದ್ರೆ ಇನ್ನೂ ಮಸ್ತ್ ಇರೋದು, ಚಟ್ನಿ ಸಿಗುತ್ತೆ. ಸೊ ಟ್ರೈ ಮಾಡಿ. ಮೆಣಸು ಗಿಣಸೆಲ್ಲ ಜಾಸ್ತಿ ಬಳಸಿದ್ದಾರೆ, ಕಾಯಿ ಜೀರಿಗೆ ಎಲ್ಲ ಜಾಸ್ತಿನೇ ಬಳಸಿದ್ದಾರೆ. ಶುಂಠಿ ಗಿಂಟಿ ಎಲ್ಲ ಜೋರಾಗಿ ಹಾಕಿದ್ದಾರೆ. ಬಿಸಿ ಬಿಸಿ ಇದ್ದಾಗಲೇ ಟ್ರೈ ಮಾಡೋಣ. ಆಹಾ, ಹೆಸರುಬೇಳೆ ಒಂದು ಫ್ಲೇವರು, ಅದು ಟೇಸ್ಟೇ ಚೆಂದ, ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ. ಮತ್ತು ಖಾರ ಖಾರ ಅಂತ ಬಂದಾಗ ಹಸಿರು ಮೆಣಸಿನ್ಕಾಯಿ ಖಾರ ಸಿಗುತ್ತೆ. ಮತ್ತು ಇನ್ನು ಮೆಣಸು ಬಳಸಿರ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ವಾ, ಆಹಾರದ ಸೌಂಡ್ ಜಾಸ್ತಿ ಬರ್ತಿರುತ್ತೆ. ಮೆಣಸು ಬಳಸಿರ್ತಾರೆ, ಅದು ಸಪ್ರೇಟಾಗಿ ಸಿಕ್ಕಿದಾಗ ಮಾತ್ರ ನಿಮಗೆ ಖಾರ ಅತಿ ಹೆಚ್ಚು ಅನಿಸುತ್ತೆ. ಇಲ್ಲ ಅಂದರೆ ಮಾಮೂಲಿ ಹಸಿರು ಮೆಣಸಿನಕಾಯಿಯ ಖಾರ ನೀಟಾಗಿ ಸಿಗುತ್ತೆ. ಕಾಯಿ ಅಷ್ಟೇ ತುರಿದು ಬಳಸ್ಬಿಟ್ಟಿದ್ದಾರೆ, ಅದು ಕೂಡ ಇಷ್ಟ ಆಗುತ್ತೆ. ಇನ್ನು ಜೀರಿಗೆ ಎಲ್ಲ ಜೋರಾಗಿ ಬಳಸಿದ್ದಾರೆ, ಚಟ್ನಿ ಗಿಟ್ನಿ ಎಲ್ಲ ಹಾಕಿದ್ದಾರೆ. ಮತ್ತು ಇನ್ನೊಂದು ನನಗೆ ಬಹಳ ಖುಷಿ ಕೊಟ್ಟಂಥ ವಿಚಾರ, ಬಾಳೆ ಎಲೆ. ಸೊ ಪ್ಲೇಟ್ ಮೇಲೆ ಬಾಳೆ ಎಲೆ ಹಾಕಿ ನೀಟಾಗಿ ಸರ್ವ್ ಮಾಡ್ತಾರೆ. ಸೂಪರ್ ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೂಪರ್. ಹಸಿರು ಮೆಣಸಿನ್ಕಾಯಿ ಸಿಕ್ಬಿಟ್ರೆ ಅಷ್ಟೇ ಜಾತ್ರೆ.